ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆಯಾಡ್ತಿದೆ. ಅದರ ನಡುವೆ ಶ್ರೀರಾಮುಲು ವಿರುದ್ಧ ಬಂಗಾರು ಹನುಮಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಯಲ್ಲಿ ಸಂಡೂರು ಟಿಕೆಟ್ ಘೋಷಣೆಯ ಇನ್ಸೈಡ್ ವಿಚಾರವನ್ನ ಬಿಚ್ಚಿಟ್ಬಿಟ್ಟಿದ್ದಾರೆ. ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ಶ್ರೀರಾಮುಲು ವಿರುದ್ಧ ಬಂಗಾರು ಹನುಮಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶ್ರೀರಾಮುಲು ಮೋಸದಾಟವನ್ನ ಬಿಚ್ಚಿಟ್ಟಿದ್ದಾರೆ ಬಂಗಾರು ಹನುಮಂತ. ಇನ್ನು ಬಂಗಾರು ಹನುಮಂತ ಎಸ್ಟಿ ಮೋರ್ಚಾದ ಅಧ್ಯಕ್ಷ, ಸಂಡೂರು ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ಸಂಡೂರಿನಲ್ಲಿ ನನ್ನ ಸೋಲಿಗೆ ಶ್ರೀರಾಮುಲುನೇ ಕಾರಣ. ಸಾರ್ವಜನಿಕ ಸಭೆಯಲ್ಲಿ ಬಂಗಾರು ಹನುಮಂತ ಇಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ. ಆಮೇಲೆ ಅವ್ನು ಚೋರ್ನು ರೇಣಸ್ವಾಮಿಯಿಂದ ಬೇರೆ ಬೇರೆ ಕಡೆ ಫೋನ್ಗಳು ಮಾಡ್ಸ್ಕೊಂಡ್ ಬರ್ತಾನೆ. ಏನು ಅವ ಅಂತ ಅವಶ್ಯ ಇಲ್ಲಿ ಏನಣ್ಣ ಈಗ ಆತ ಏನಪ್ಪ ಹಿಂದೆ ನಮಗೆ ಹೇಳ್ತಿದ್ದ 10 ಕೋಟಿ ತಂದು ದುಡ್ಡು ಅಂತ. ಆಯ್ತು, ಲೋಕಲ್ ಪರವಾಗಿ ನಾವು 5 ಬಿಟ್ಟು 10 ಕೋಟಿ ಎಲ್ಲ ಸೇರ್ಕೊಂಡು ನಾವು ಇಡ್ತೀವಿ. ತಾನು ಪಾಡಿ ತಾನು ಬೇರೆ ಸೈಡ್ ನೋಡ್ಕೊಂಡು ಯಾರು ಲೋಕಲ್ ಬೆಳೆಸ್ಬೇಕಲ್ಲ ನಾನು ಹೇಳೋದು. ಅದಕ್ಕೆ ಈಗ ನಾವು ಕೂಡ ನಿನ್ನೆ ನಮ್ಮ ಹೈಕಮಾಂಡ್ ಎಲ್ಲರ ಜೊತೆ ಮಾತಾಡಿದ್ಕೆ 26ನೇ ತಾರೀಕಿಗೆ ಜನಾರ್ದನ್ ಅವರು ಅವರೆಲ್ಲ ಅವ್ರವ್ರು ಮಾತಾಡ್ಕೊಂಡು ಬಂದ್ರು. ನಾನು ಜಾಸ್ತಿ ಇನ್ವಾಲ್ವ್ ಆಗಿ ಕೊಟ್ಟಿದ್ದೆ. ಅದೇನ್ ಮಾಡ್ಕೊಂಡು ಅಡ್ಡಾಡ್ಕೊಂಡು ಹೋಗ್ತಾರೆ, ಒಂದಿನ ಬಂದು ಹೋಗ್ಕೊಂತ ಮಾಡ್ತೀವಿ. ತೀರಾ ಜಾಸ್ತಿ ಇಲ್ಲಿದ್ದ ಪ್ರಜೆಗಳು ಭಾಳ ಬಂದ್ರು, ಎಲ್ಲರೂ ಫೋನ್ ಮಾಡಿ. ಯಾವುದೇ ಕಾರಣಕ್ಕೂ ನಾವು ಮಾತ್ರ ಈಗ ಪರಿಸ್ಥಿತಿ ಹಿಂಗಾಗಿ ಸರಿ ಬದಲಪ್ಪ, ಕ್ಷೇತ್ರ ಕಲ್ಕೊಂಡು ಬೇಡ, 20 ವರ್ಷದಿಂದ ನಾವು ಮಾತು ಕೊಟ್ಟಿವಿ ಎಲ್ಲರೂ. ಏನೋ ಲೋಕಲ್ ಮಾಡ್ತೀವಿ, ಇದೊಂದ್ಸಲ ಲಾಸ್ಟ್ ಏನೋ ಎಷ್ಟು ರಿಸರ್ವೇಷನ್ ಐತೆ ಅಂತ ಬಂದ್ರು ಬರ್ಬೋದು, ಹೋದ್ರು ಹೇಳಕ್ ಬರೋದು. ಅದಕ್ಕೆ ಲೋಕಲ್ ಮಾಡ್ತಾರೆ. 26ಕ್ಕೆ ನಿಮ್ಮೆಲ್ಲರ ಗಮನಕ್ಕೆ ನಾನು ಹೇಳ್ತೀರಲ್ಲ, ಇಲ್ಲಿ ನಮ್ಮ ಗಾಣಿಗೆರ ಸಮುದಾಯ ಬಂದಾಗ ಅವತ್ತು ಜನಾರ್ದನ್ ಬರ್ತಾರೆ. 26ಕ್ಕೆ ಈ ತಿಂಗಳು 26 ಗಣರಾಜ್ಯೋತ್ಸವ ದಿನ ಮಧ್ಯಾಹ್ನ 2 ಗಂಟೆಗೆ ಬಂದು ಎಲ್ಲ ಕೂಡ್ಲಿಂಗ್ ಕ್ಷೇತ್ರ ಎಲ್ಲ ಮುಖಂಡರು ಕರೆಸಿ ಎಲ್ಲ ಮೀಟಿಂಗ್ ಮಾಡಿ ಮುಂಬರ್ತಕ್ಕಂಥ TPJP ಮತ್ತು MLA ಎಲೆಕ್ಷನ್ ಸ್ಥಳೀಯರಿಗೆ ಕೊಡ್ಬೇಕಂಬೋದು ಒಂದು ಗಟ್ಟಿ ನಿರ್ಧಾರ ಅದು ಬಂದು ಹೇಳೋಕೆ ನಾವು ಬಂದು. ಯಾಕಂದ್ರೆ ಮೇಲೆ ಆತ ಕೂಡ ಹೈಕಮಾಂಡ್ಗೆಲ್ಲ ಮಾಹಿತಿ ತಗೊಂಡು ಅದಾದ ನಂತರ ಮತ್ತೆ ತಾಲೂಕು ಪಂಚಾಯತ್ ನೀತಿ ಸಂಸ್ಥೆ ಶುರುವಾಕಿನ ಜಸ್ಟ್ ಒಂದು ಮಾರ್ಕ್ ಒಂದು 40-50 ಸಾವಿರ ಪ್ರಮಾಣದಲ್ಲಿ ಕೂಡಿ ಎಲ್ಲ ಬಹಿರಂಗ ಸಭೆ ಮಾಡೋಕ್ಕಂತೂ ಎಲ್ಲ ಮಾತುಕತೆ. ಈಗ ನಮಗೇನಪ್ಪ ಅಂತಂದ್ರೆ ನಮಗೆ ಲೋಕಲ್ ಅನ್ನೋದು ಮುಂದಿಟ್ಕೊಂಡು ಬಂದು ಯಾವುದೇ ಎಷ್ಟೇ ಬಂದ್ರು ಲೋಕಲ್, ಜನರಲ್ ಬಂದ್ರು ಲೋಕಲ್. ಯಾಕಂದ್ರೆ ಅಣ್ಣ ಜನರಲ್ ಬಂದ್ರು ಕೂಡ ನಮ್ಮ ಪಾರ್ಟಿಯಲ್ಲಿ ಸಾಕಲ್ಲ. ಈ ಲೋಕಲ್ ನಾನು ಹೇಳ್ತಿರೋದು ಒಂದೇ, ನಾನಂತೂ ಅವತ್ತೇನು ಹೋರಾಟ ಮಾಡ್ತಿರೋದು ಯಾರೇ ಬರ್ಲಿ ಲೋಕಲ್ ಕೊಡ್ಬೇಕಂತ ನನಗೆ ಆ ಮಾತು ಈಗಲೂ ನನ್ಗೆ ಬರ್ತಾರೆ. ಈಗ ಆತ ರಾಜಕೀಯ ನಾಯಕ ಬಳ್ಳಾರಿ ಗ್ರಾಮ ಅದೇ ಮಕ್ಕಳು ಇಲ್ಲ ನಿಂತಿರ್ಬೋದಲ್ಲ. ನಾನು ಅವತ್ತು ನಮ್ಮ ಮನೆಗಂತ ಏನ್ ಮಾತು ಕೊಟ್ಟಿವಿ, ಎಷ್ಟಿ ಇತ್ತಪ್ಪ ಅಂತ ಅಂದ್ರೆ ಲೋಕಲ್ ಯಾರ್ಯಾರು ಬರ್ಲಿ ತನ್ನ ಮನೆಗೆ ನಾವು ಎಲೆಕ್ಷನ್ ಮಾಡ್ತೀವಿ. ಸಪೋಸ್ ಜನರಲ್ ಬಂದ್ರು ಕೂಡ ತನ್ನ ನಾಯಕ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತೀವಿ. ಆ ಮತ್ತೆ ಬದ್ಧವಾಗಿರ್ಬೋದು ಯಾರಾದ್ರೂ ಕೂಡ. ಈಗ ನಾವು ಅಧಿಕಾರಿ ಇದುವರೆಗೆ ಅನುಭವಿಸಿಲ್ಲ, ಅವ್ರು 4 ಬಾರಿ ಅನುಭವಿಸ್ಯಾರ, ಮಿನಿಸ್ಟರ್ಗಳು. ಅವರು ST ಮತ್ತು ಜನರಲ್ ಅಂತ ಅವ್ರ ಸಲಹೆ ಬಂದು ಬರಬಾರ್ದು. ಇಲ್ಲಿ ಈ ದಿರ್ತಕ್ಕಂಥ ಕ್ಷೇತ್ರ ಇವಾಗ ನೋಡೋಣ. ಈಗ ಇಲ್ಲಿ ಬಂದು ಈಗ ರೇವಣ್ಣ, ಪಾಪಣ್ಣ, ಬಂಗಾರಣ್ಣ ಮತ್ತು ಕೋಟೇಶ್ವರ ರಾಜು ಎಲ್ಲರಿಗೂ ವಿಶ್ವಾಸ ತಗೊಂಡು ಹೋಗ್ಬೇಕು. ಈಗ ರಾಜ್ಯ ನಾಯಕರ ನೀನು ಮಂಡಲ ಕರ್ಕೊಂಡು ಹೋದಪ್ಪ ಅಂದ್ರೆ ಮಂಡಲ ನಾವೆಲ್ಲ ಏನ್ ತಿಳ್ಕೋಬೇಕು. ಒಂದಿನ ಹೋದ್ರೆ ಓಕೆ ಬಿಡಂತ, 2 ದಿನ ಹೋದ್ರೆ ಓಕೆ ಮಾಡೋದು, 3ನೇ ದಿನಕ್ಕೆ ಅವ ನಮ್ಗೆ ಕೊಟ್ಟು ನಾವು ಮಾಡಿರ್ತಕ್ಕಂಥ ಅಧ್ಯಕ್ಷ ಲೋಕಲ್ ಸೇರಿಲ್ಲ, ಅಧ್ಯಕ್ಷ ಮಾಡಿದ್ರು. ಇವಾಗ ಓದಪ್ಪ ಅಂದ್ರೆ ನಮಗೆ ಅದು ಬೆಂಕಿ ಒಳಗೆ ವಿಷಯ ಪರಿಣಾಮ ಆಗ್ತಾನೆ.
ಇವಾಗ ನಾವು ಒಂದೇ ನಾನು ಹೇಳ್ತೀನಿ ಗಟ್ಟಿಯಾಗಿರ್ಬೇಕಂತ ನಾವು ಹೋಗ್ತಾವೆ. ಈಗ ನನ್ನ ಟಿಕೆಟ್ ಮಾತಾಡ್ಬೇಕು, ತೊಂದರೆನೇ ಕೊಡ್ಲಿ, ಕೂಡ್ಲಿಗೆ ಕೊಡಿ, ಎಲ್ಲೇನೆ ಕೊಡ್ಲಿ, ಅದು ಸಂಬಂಧ ಇಲ್ಲ. ಇಲ್ಲಿ ಲೋಕಲ್ ಹಬ್ಬದಲ್ಲಿ ಇರ್ಲೇಬೇಕಾ? ಈಗ ಅವಾಗ ಹೇಳ್ತಿದ್ರು 10 ಕೋಟಿ ತಂದಿಡು ಅಂತ ಹೇಳಿದ್ರು. ನಂಗೆ 2018 10 ಕೋಟಿ ತಂದಿಡು ಅಂತ 10 ಕೋಟಿ ತಂದಿಡು 10 ಕೋಟಿ ತಂದಿಡು ಅಂತಂದ್ರೆ ನಾನೇನ್ ಮಾಡಿದೆ, ಮಲ್ಲಿಕಾರ್ಜುನ್ ಫೋನ್ ಮಾಡಿದೆ, ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ಫೋನ್ ಮಾಡಿದೆ. 10 ಕೋಟಿ ನಾನು ತಂದು 18 10 ಕೋಟಿ ತಂದಿರುತ್ತೆ, ಎಲ್ಲಿ ತರಬೇಕು ಕೇಳಂತ. ಅವಾಗ ಇಲ್ಲ ಹಂಗೆ ಮಾಡ್ತಾರೆ. ಆಮೇಲೆ ಮೊನ್ನೆ ನಿಮ್ಗೆ ಗಮನಿಸಿಲ್ಲ, 23 ದಿನಾಂಕದ ಮುಂಚೆ 10 ಮನೆಗಳ ನಾನು ಮನೆದು ನಿಮ್ಗೆಲ್ಲ ಬಂದು ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ, ಮನೆ ಗೃಹ ಪ್ರವೇಶ 10 ಮನೆ ಕೂಡ ನಾನು ಕೊಡ್ತೇನೆ. ಶಿವರಾತ್ರಿ ದಿನ ಶಿವನ್ ಪೂಜೆ ಮಾಡಕತ್ತಾನ, ಶಿವನಾಡಿಗೂ ಆಣೆ ಮಾಡ್ತಾ ಇದ್ರು, ಶಿವನಾಡಿಗೂ ನಿನಗೆ ನಾನು ಟಿಕೆಟ್ ಕೊಡ್ತೀನಪ್ಪ, ನೀನು ಇದಕ್ಕೆ ಹೋಗ್ಬಿಡು, ಮಲ್ಕೊಂಬರ್ಗೆ ಹೋಗ್ಬಿಡು ಅಂತ. ಯಾಕಂದ್ರೆ ಮಲ್ಕೊಂಬರ್ ಕೂಡ್ಲಿಗೆ ಹೋಗ್ತೀನಿ ಅಂತ ನಾನು. ಇಲ್ಲ ನೀನು ಕೂಡ್ಲಿಗೆ ಅಲ್ಲಿ ನಾನು ಚಾನ್ಸ ನಿಲ್ಸ್ಬೇಕಂತ ಇದ್ದೀನಿ, ನೀನು ಕೂಡ್ಲಿಗೆ ಹೋಗ್ಬಿಡು ಅಂತ. ಸತ್ಯ ನೋಡಿ, ನಾನು ಯಾವುದೇ ಕಾರಣಕ್ಕೂ ನಿಂತ್ರೆ ಕೂಡ್ಲಿಗೆ ನಿಲ್ತಾನ, ಮಲ್ಕೊಂಬರ್ ಮತ್ತು ಹಾಗೆಲ್ಲ ಮಾಡಿ ಮಾತು ಕೊಟ್ಟ ಮೇಲೆ ಹಂಗೆಲ್ಲ ಮಾಡ್ಬಿಟ್ಕೊಡೋಣ. ಮತ್ತೆ ಹಿಂಗೆ ಮಾಡ್ಕೊತ ಇವಾಗ ಇಲ್ಲಿ ಏನಾಗುತ್ತೆ, ಈಗ ಏನಾಗಿದೆ ಅಂತಂದ್ರೆ, ಮೊನ್ನೆ ಯಾವುದು ಸ್ವಂತ ಬಯಲಕ್ಷನ್ ಏನಪ್ಪ ಅಂತಂದ್ರೆ, ಅಲ್ಲಿ ಹೋಗ್ಬೇಕಂತಂದೇಳಿ ಒಂದು ತೀರ್ಮಾನ ಕೂಡ ಮಾಡಿದ್ರೆ, ಆಮೇಲೆ ನೆಕ್ಕ ಮೂಮೆಂಟ್ ಹೊಂದ್ಕೊಂಡು ಅಲ್ಲೇನು ಈ ಕಾರ್ತಿಕ್ ಗೋರ್ ಕಡೆ ಹಿಡಿದು ಆತ ಟಿಕೆಟ್ ದೇವೇಂದ್ರಪ್ಪಗೆ ಹೇಳ್ಬಿಟ್ರು, ಏನೋ ಟಿಕೆಟ್ ಕೊಡ್ಬೇಕು ರಮೇಶ್ ಜಾರಕಿಹೊಳಿ ಸೇರಿ. ವಿಜೇಂದ್ರನಿಗೂ ಸ್ಟಾರ್ಟಿಂಗ್ ರಮೇಶ್ ಜಾರಕಿಹೊಳಿ ನೀವು ದಿನ ಬೆಳ್ಕೊಂಡು ನೋಡ್ತಾ ಇರೋದು ಈ ಹಿಗ್ಗ ಮುಗ್ಗ ಬೈಯೋದಿಗೆ ನಮ್ಮ ಪಾರ್ಟಿ ಒಳಗಡೆ ಈ ರಮೇಶ್ ಜಾರಕಿಹೊಳಿ ಇಷ್ಟೆಲ್ಲ ಮಾಡ್ತಾನೆ ಯಾಕೆ ಟಿಕೆಟ್ ಕೊಡ್ಬೇಕು, ದುಡ್ಡಂತ್ರ ಕೊಡೋ ಕಾರ್ಯಕರ್ತರಂತ ಆತ ಯೋಚನೆ ಮಾಡ್ತಾರೆ. ಮತ್ತು ಮಾರಾಜ ಫ್ಯಾಮಿಲಿ ಏನೋ ದೇವೇಂದ್ರಪ್ಪ ರಮೇಶ್ ಜಾರಕಿಹೊಳಿ ಹೋದಾಗ ಮೀಟಿಂಗ್ ಆಗ್ತಾರೆ ಅತ್ತಾಗೇನು ರಾಮುಲಣ್ಣ ಕೂಡ ಬಿಜೆಪಿಯಿಂದ ಟ್ರೈ ಮಾಡ್ತಾರೆ, ಅವರು ಹೆಣ್ಮಕ್ಳಿಗೆ ಟ್ರೈ ಮಾಡ್ದ, ಆತಗೂ ಟ್ರೈ ಮಾಡಿದೆ, ಎಲ್ಲ ಸೊಂಡ್ರಿ ಅದು ಆಗೋದಿಲ್ಲ ಅಂತ ಗೊತ್ತಾಗ್ತದೆ. ಮ್ಯಾಗಳ ಲೆವೆಲ್ ಎಲ್ಲಿ ಅಂದ್ರೆ ಹೊರಗೆ ಯಾವ ವಿಚಾರ ಗೊತ್ತಾಗಲ್ಲ ಕೆಲವಷ್ಟು. ಆಮೇಲೆ ದಿವಾಕರ್ ಟ್ರೈ ಮಾಡಿದ್ರು, ದಿವಾಕರಿಗೆ ನಾನಿಂದ ಏನು ಮಾಡ್ತೀವಿ, ಈಗ ಸಭೆ ನಡಿಬೇಕಾದ್ರೆ ಸಾಮಾನ್ಯ ಕಾರ್ಯಕರ್ತರು ಕೂಡ ಅಂದ್ರೆ ಈಗ ಆಲ್ರೆಡಿ ಏನು ದೇವೇಂದ್ರಪ್ಪ ಒಂದ್ಸಲ MP ಆಗ್ಯಾರ, ಜಾರಕಿಹೊಳಿ ನೋಡಿ ನಿಗಮ್ಗ ಯಡಿಯೂರಪ್ಪ ಮತ್ತು ವಿಜೇಂದ್ರನವ್ರ ಬಗ್ಗೆ ಬೈತಾರೆ. ಹೀಗಾಗಿ ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಟ್ಟರೆ ಅದು ಇದಾಗತ್ತೆ, ದಿವಾಕರಿಗೆ ಕೊಟ್ಬಿಡೋ ಸಾಮಾನ್ಯ ಕಾರ್ಯಕರ್ತ ದಿವಾಕರಿಗೆ ಕೊಡೋದು ಆಯ್ತಂತ ಒಂದು ಸುತ್ತಿನ ಮಾತುಕತೆ ಎಲ್ಲ ಬಂತು. ನಾವು ಇದೆಲ್ಲ ಬಂದು ದಿವಾಕರ್ ಕೂಡ ನಮ್ಮ ಮನೆಗೆ ಬಂದು ಇದೆಲ್ಲ ಬಂದು ಅವ್ನು ದಿವಾಕರ್ ಬಂದ ಮನೆಗೆ ನಾನು ಸ್ವಲ್ಪ ದುಡ್ಡು ಕೇಳಿದೆ, ಎಲೆಕ್ಷನ್ ಏನೋ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡೋದು, ಈ ಕಡೆ ನಾವು ಮಾಡ ಅವಾಗ ಅಂದಾಗ ನಾವು ಇದೇನಂತ ಆಯ್ತಪ್ಪ ಟಿಕೆಟ್ ಆಗಲಿ ಮತ್ತು ತಂದ್ಮೇಲೆ ಚುನಾವಣೆ ಟೈಮ್ ಕೊಡ್ತೀನಿ, ಗ್ಯಾರಂಟಿ ಹೆಂಗೆ ಮೊನ್ನೆ ಕೇಳಿದಾಗ ಯಾವ ರೀತಿ ಕೇಳಿದ್ರೆ ಹಂಗೆ ಆಯ್ತು ಬಿಡು ಕೊಡ್ತೀನಿ ಅಂತ. ಅವ್ನು ಚೆಕ್ಕಿಗೆ ತಂದ್ಕೊಂಡು ಆ ಎಲೆಕ್ಷನ್ ಟಿಕೆಟ್ ಕೊಡ್ತೀನಿ ಎಲ್ಲ ಆಯಿತು. ದೇವಕರನ್ನ ಹಾಕ್ತಕ್ಕಂಥ ನಾವೆಲ್ಲ ಭರವಸೆ ಕಾರ್ತಿಕ್ ಮಾರಾದ್ರು ಏನು ಮಾಡ್ತಾರೆ, ಅಪ್ಪಿತಪ್ಪಿ ದೇವಕರಿಗೆ ಕೊಟ್ಟರೆ 23 ಟಿಕೆಟ್ ಸಿಕ್ಕಿಲ್ಲ ಅಂತ ಅವರೆಲ್ಲ ಫೋಟೋಗೆ ಎಲ್ಲ ಹಾಕಿ ಇಷ್ಟೆಲ್ಲ ಮಾಡಿ ಈಗ ಕೂಡ್ಲಿಗೆ ಮೇಲೆ ಕಣ್ಣಿಟ್ಟಿದ್ದಾರೆ ಶ್ರೀರಾಮುಲು. ವಿಷಯ ತಿಳಿತಿದ್ದಂತೆ ಅಲರ್ಟ್ ಆಗಿದ್ದಾರೆ ಬಂಗಾರು ಹನುಮಂತ. ಯಾವುದೇ ಕಾರಣಕ್ಕೂ ಕೂಡ ಕೂಡ್ಲಿಗೆಗೆ ಶ್ರೀರಾಮುಲು ಬರಬಾರದು. ಬಂಗಾರು ಹನುಮಂತ ನೇತೃತ್ವದಲ್ಲಿ ಕೂಡ್ಲಿಗೆಯಲ್ಲಿ ಮೀಟಿಂಗ್ ಆಗಿದೆ. ಕೂಡ್ಲಿಗೆಗೆ ರಾಮುಲು ಯಾಕೆ ಬೇಕು, ಎಲ್ಲಿನವ್ರು ಯಾರೂ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಶ್ರೀರಾಮುಲು ಬದಲು ಸ್ಥಳೀಯರಿಗೆ ಕೂಡ್ಲಿಗೆಯ ಟಿಕೆಟ್ ಅನ್ನ ಕೇಳೋಣ ಅಂದಿದ್ದಾರೆ. 2023ರಲ್ಲಿ ಕೂಡ್ಲಿಗಿ ಕ್ಷೇತ್ರಕ್ಕೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಆಗ ನನಗೆ ಟಿಕೆಟ್ ಅನ್ನ ಮಿಸ್ ಆಗಲು ಇದೇ ಶ್ರೀರಾಮುಲು ಕಾರಣ. ಕಾಂಗ್ರೆಸ್ನಲ್ಲಿದ್ದಂತಹ ಲೋಕೇಶ್ ಅನ್ನ ಕರೆಸಿ ಬಿಜೆಪಿಯಿಂದ ಟಿಕೆಟ್ ಅನ್ನ ಕೊಡಿಸಿದ್ರು. ನಾನು ಗೆಲ್ಲುವಂತಿದ್ರು ಕೂಡ ಟಿಕೆಟ್ ಅನ್ನ ತಪ್ಪಿಸಿದ್ದು ಇದೇ ಶ್ರೀರಾಮುಲು ಅಂತ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ ಅಲ್ಲೂ ರಾಮುಲು ಮತ್ತು ಅವರ ಪತ್ನಿ ಆಕಾಂಕ್ಷಿಯಾಗಿದ್ರು. ಆದರೆ ನನಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಶ್ರೀರಾಮುಲುಗೆ ಕೋಪ ಆಯಿತು. ವಿಜೇಂದ್ರಗೆ ಕರೆ ಮಾಡಿ ಅವನಿಗೆ ಹೇಗೆ ಟಿಕೆಟ್ ಅನ್ನ ಕೊಟ್ರಿ ಅಂತ ಕೇಳಿದ್ರಂತೆ. ಸಂಡೂರು ಟಿಕೆಟ್ ಘೋಷಣೆ ಇನ್ಸೈಡ್ ವಿಚಾರವನ್ನ ಬಿಚ್ಚಿಟ್ಬಿಟ್ಟಿದ್ದಾರೆ ಬಂಗಾರು ಹನುಮಂತ. ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ಸಾಕಷ್ಟು ಬಣಗಳ ಬಡಿದಾಟ ಸದ್ದು ಮಾಡ್ತಾ ಇತ್ತು. ಇದರ ನಡುವೆ ಈಗ ಶ್ರೀರಾಮುಲು ವಿರುದ್ಧ ಬಂಗಾರು ಹನುಮಂತ ಆಕ್ರೋಶವನ್ನ ಹೊರಗಾಕ್ಬಿಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಸಂಡೂರು ಟಿಕೆಟ್ ಘೋಷಣೆಯ ಇನ್ಸೈಡ್ ವಿಚಾರವನ್ನ ಎಳೆಯಾಗಿ ಬಂಗಾರು ಹನುಮಂತ ಈಗ ಬಹಿರಂಗಪಡಿಸಿದ್ದಾರೆ. ಅಂದ್ರೆ ಶ್ರೀರಾಮುಲು ಮೋಸದಾಟವನ್ನ ಬಿಚ್ಚಿಟ್ಟಿದ್ದಾರೆ ಬಂಗಾರು ಹನುಮಂತ.
ಬಂಗಾರು ಹನುಮಂತ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಸಂಡೂರು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿದ್ದಾರೆ. ಆದ್ರೆ ಈಗ ಬಂಗಾರು ಹನುಮಂತ ಏನ್ ಹೇಳ್ತಿದ್ದಾರೆ ಗೊತ್ತಾ? ಸಂಡೂರ್ನಲ್ಲಿ ನನಗೇನು ಸೋಲಾಯ್ತಲ್ಲ, ಇದಕ್ಕೆ ಶ್ರೀರಾಮುಲುನೇ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಕೂಡ ಸಾರ್ವಜನಿಕ ಸಭೆಯಲ್ಲೇ ಬಂಗಾರು ಹನುಮಂತ ಅವರು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಮಾಡಿ ಈಗ ಕೂಡ್ಲಿಗಿ ಮೇಲೆ ಕಣ್ಣಿಟ್ಬಿಟ್ಟಿದ್ದಾರೆ ಶ್ರೀರಾಮುಲು ಅವರು. ವಿಚಾರ ಗೊತ್ತಾಗ್ತಿದ್ದಂತೆ ಕಂಪ್ಲೀಟ್ ರಾಂಗ್ ಆಗಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕೂಡ್ಲಿಗಿಗೆ ಶ್ರೀರಾಮುಲು ಬರಲೇಬಾರದು. ಬಂಗಾರು ಹನುಮಂತು ನೇತೃತ್ವದಲ್ಲಿ ಕೂಡ್ಲಿಗಿಯಲ್ಲಿ ಈಗ ಮೀಟಿಂಗ್ ಆಗ್ತಿದೆ. ಶ್ರೀರಾಮುಲು ಅವರು ಕಣ್ಣಿಡ್ತಿದ್ದಂತೆ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಅಂದ್ರೆ ಕೂಡ್ಲಿಗಿಗೆ ಶ್ರೀರಾಮುಲು ಯಾಕೆ ಬೇಕು? ಎಲ್ಲಿನವ್ರು ಯಾರೂ ಕೂಡ ಇಲ್ವಾ? ಯಾಕೆ ಅವರಿಗೆ ಅಲ್ಲಿ ಬರಬೇಕು? ಕ್ಷೇತ್ರವನ್ನ ಬಿಟ್ಕೊಡುವಂತಹ ಮಾತೇ ಇಲ್ಲ ಅಂತಿದ್ದಾರೆ. ಶ್ರೀರಾಮುಲು ಬದಲು ಸ್ಥಳೀಯರಿಗೆ ಕೂಡ್ಲಿಗಿ ಟಿಕೆಟ್ ಅನ್ನ ಕೇಳೋಣ ಅಂತ ಹೇಳ್ತಿದ್ದಾರೆ. ಜೊತೆಯಲ್ಲಿ 2023ರಲ್ಲಿ ಕೂಡ್ಲಿಗಿ ಕ್ಷೇತ್ರಕ್ಕೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಆದ್ರೆ ನನಗೆ ಟಿಕೆಟ್ ಅನ್ನ ಮಿಸ್ ಆಗಲು ಇದೇ ಶ್ರೀರಾಮುಲು ಕಾರಣ. ಎಲ್ಲದೂ ಕೂಡ ಇವರೇ. ಕಾಂಗ್ರೆಸ್ ನಲ್ಲಿದ್ದಂತಹ ಹೊತ್ನಲ್ಲಿ ಲೋಕೇಶ್ ಕರೆಸಿ ಬಿಜೆಪಿಯಿಂದ ಟಿಕೆಟ್ ಅನ್ನ ಕೊಡಿಸಿದ್ರು. ಅಂದ್ರೆ ನಾನು ಗೆಲ್ಲುವಂತ ಒಬ್ಬ ಅಭ್ಯರ್ಥಿ ಆಗಿದ್ರು ಕೂಡ ಮಿಸ್ ಮಾಡಿದ್ದಾರೆ. ಇವೆಲ್ಲದಕ್ಕೂ ಕೂಡ ಶ್ರೀರಾಮುಲುನೇ ಕಾರಣ. ಸಂಡೂರು ಬೈ ಎಲೆಕ್ಷನ್ ಅಲ್ಲೂ ಕೂಡ ರಾಮುಲು ಮತ್ತು ಅವರ ಪತ್ನಿ ಆಕಾಂಕ್ಷಿಯಾಗಿದ್ರು. ಆದ್ರೆ ಯಾವಾಗ ನನಗೆ ಟಿಕೆಟ್ ಸಿಕ್ತು ಶ್ರೀರಾಮುಲುಗೆ ಕೋಪ ಆಯ್ತು. ಇದೇ ವಿಚಾರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಕರೆ ಮಾಡಿ ಅವನಿಗೆ ಹೇಗೆ ಟಿಕೆಟ್ ಅನ್ನ ಕೊಟ್ರಿ ಅಂತ ಕೇಳಿದ್ರಂತೆ. ಸದ್ಯ ಈಗ ಬಹಿರಂಗವಾಗಿನೇ ಬಂಗಾರು ಹನುಮಂತು ಸಂಡೂರು ಟಿಕೆಟ್ ಘೋಷಣೆಯ ಇನ್ಸೈಡ್ ವಿಚಾರವನ್ನ ಬಹಿರಂಗಪಡಿಸ್ಬಿಟ್ಟಿದ್ದಾರೆ.